ಬೊಮ್ಮಾಯಿಯವರು ನಾಡಿದ್ದು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಹೋದಾಕ್ಷಣ ಲಿಂಗಾಯತ ಓಟ್ ಒಡೆಯಲ್ಲ ಹೀಗಂತ ಅವರು ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದಲ್ಲೂ ನಾವೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಹೊರಹಾಕಿದ್ದಾರೆ. ನಾಡಿದ್ದು ಬಸವರಾಜ ಬೊಮ್ಮಾಯಿಯವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದು 8 ವಿಧಾನಸಭಾ ಕ್ಷೇತ್ರಗಳಿಂದ ಕಾರ್ಯಕರ್ತರ ಆಗಮನ ಆಗುವಂತಹ ವಿಶ್ವಾಸವನ್ನ ಅವರು ಇಟ್ಕೊಂಡಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ನನ್ನ ಪರವಾದಂತಹ ಅಲೆ ಇದೆ ಅಂತ ಅವರು ಹೇಳಿದ್ದಾರೆ. ನಾವು ಎಲ್ಲ 8 ಕ್ಷೇತ್ರಕ್ಕೆ ಕರೆ ಕೊಟ್ಟಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ಬರಕ್ಕೆ ಹೇಳಿದ್ದೇವೆ. ಪದಾಧಿಕಾರಿಗಳು ಕಾರ್ಯಕರ್ತರಿಗೆಲ್ಲ ಬರಕ್ಕೆ ಹೇಳಿದ್ದೇವೆ. ಸಾವಿರಾರು ಜನ ಬರ್ತಾರೆ. ಸಾವಿರಾರು ಅಂದ್ರೆ ಅದೇನು ಜನಸಾಗರ ಇರ್ತದೆ ಅಷ್ಟೇ. ನಾನು ಅದನ್ನೆಲ್ಲ ಕೌಂಟ್ ಮಾಡಕ್ಕೆ ಹೋಗಲ್ಲ. ಯಡಿಯೂರಪ್ಪ ಬರ್ತಾರೆ, ಆಮೇಲೆ ಬಸವರಾಜ ಬರೀತಿ ಬರ್ತಾರೆ, ಅಶೋಕ್ ಅವರು ಬರ್ತಾರೆ, ಮುರುಗೇಶ್ ನಿರಾಣಿಯವರು ಬರ್ತಾರೆ, ಎಲ್ಲ ಬರ್ತಾರೆ. ನಾವು ಭಾಳ ಪ್ರಯತ್ನ ಮಾಡಿದ್ವಿ, ಬೆಂಗಳೂರಲ್ಲಿ ಕರೆಸಿ ಮಾತಾಡಿದ್ವಿ, ಸೇರಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ದುರದೃಷ್ಟಕರ. ಒಳ್ಳೆಯ ನಾಯಕರವರು, ಅವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಬೇಜಾರಾಗಿದೆ.